ಇದರಲ್ಲಿ ಕುಂತಿ ಪಂಚಪಾಂಡವರ ತಾಯಿ, ಅವಳು ಮಾಡಿದ ಪೇರೆಂಟಿಂಗು, ದೆನ್ ಇಲ್ಲಿ ಗಾಂಧಾರಿ ಮತ್ತೆ ಯಾರು ಧೃತರಾಷ್ಟ್ರ ಇವರು ಮಾಡಿದ ಪೇರೆಂಟಿಂಗು ಡಿಫ್ರೆನ್ಸ್ ಇದೆ ಸರ್. ಮಹಾಭಾರತದಲ್ಲಿ ಅದನ್ನ ಹೇಳಿದ್ದಾರೆ. ಪಂಚಪಾಂಡವರಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ಪ್ರತಿಯೊಬ್ಬ ವ್ಯಕ್ತಿಯ ಒಳಗಡೆ ಒಂದು ನ್ಯಾಚುರಲ್ ಟ್ಯಾಲೆಂಟ್ ಅನ್ನೋದು ಒಂದಿದೆ. ಸ್ವಾಭಾವಿಕವಾಗಿ ಹುಟ್ಟಿನಿಂದನೇ ಬಂದಂತಹ ಭಗವಂತ ಸೃಷ್ಟಿ ಮಾಡಿದ ನ್ಯಾಚುರಲ್ ಟ್ಯಾಲೆಂಟ್ ಒಂದಿದೆ. ಆ ಟ್ಯಾಲೆಂಟ್ ಮೇಲೆ ಭೀಮ ಯಾವತ್ತು ಗದಾ ಯುದ್ಧನೇ ಮಾಡಿದ್ದವನು, ಯಾವತ್ತು ಬಿಲ್ಲು ಯುದ್ಧ ನನಗೆ ಯಾಕೆ ಬರಲ್ಲ ಅಂತ ಅರ್ಜುನನ್ ಮೇಲೆ ಯಾವತ್ತು ಕಾಂಪಿಟೇಟಿವ್ ಮಾಡ್ಲೇ ಇಲ್ಲ, ಕಂಪೇರ್ ಮಾಡ್ಲೇ ಇಲ್ಲ. ಅರ್ಜುನ ಯಾವತ್ತು ಏನ್ ಮಾಡಿದ್ದು, ಯಾವಾಗ್ಲೂ ಬಿಲ್ಲು ಯುದ್ಧನೇ ಮಾಡಿದ್ದು, ಯಾವಾಗ್ಲೂ ಗದಾ ಯುದ್ಧ ನಾನು ಹೊಡೆದಾಡ್ಲೇ ಇಲ್ಲ. ನಕುಲ ಸಹದೇವ ಏನು ಕುದುರೆ ಓಡಿಸಿದ್ದು, ಅವ್ರು ಯಾವತ್ತೂ ಕೂಡ ನಾನು ಅದ್ರಲ್ಲಿ ಬರ್ತೀನಿ ಅಂತ ಅಂದ್ರೆ ಅವತ್ತಿನ ಕಾಲದಲ್ಲಿ, ಮಹಾಭಾರತದ ಕಾಲದಲ್ಲಿ ಅವತ್ತು ಅವರಿಗೆ ಅವೇರ್ ಇತ್ತು. ಎಲ್ಲಾ ವ್ಯಕ್ತಿ ಒಳಗಡೆ ನ್ಯಾಚುರಲ್ ಟ್ಯಾಲೆಂಟ್ ಇರುತ್ತೆ. ಆ ನ್ಯಾಚುರಲ್ ಟ್ಯಾಲೆಂಟ್ ಇರೋದನ್ನ ಪೋಷಣೆ ಮಾಡ್ಬೇಕು, ಪಾಲನೆ ಮಾಡ್ಬೇಕು, ಬೆಳೆಸ್ಬೇಕು ಅಂತ ಗೊತ್ತಿದ್ದು ಪಂಚ ಪಾಂಡವರಿಗೆ ಕುಂತಿ ಮಾಡಿದ್ದು ರೈಟ್ ಪೇರೆಂಟಿಂಗ್. ಇವನ್ ಸಿಂಗಲ್ ಪೇರೆಂಟ್. ಒಂದ್ ಕಡೆ ಇವತ್ತು ತಂದೆ ತಾಯಿಗಳು ನಾವು ಎರಡು ಮಿಸ್ಟೇಕ್ಸ್. ಒಂದು ಏನಪ್ಪಾ ಅಂದ್ರೆ, ನನ್ನನ್ನು ಸೇರಿ ಏನಪ್ಪಾ, ಒಂದು ಅಂದ್ರೆ ನ್ಯಾಚುರಲ್ ಟ್ಯಾಲೆಂಟ್ ನ ಹುಡ್ಕೋದ್ರಲ್ಲಿ ಸೋತಿದೀವಿ, ರೈಟ್? ಇವಾಗ ನೋಡಿ ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ, ರಿಪೀಟ್ ಮಾಡಿ. ಏನಪ್ಪಾ ಅಂದ್ರೆ, ಎಲ್ಲರೂ ರಿಪೀಟ್ ಮಾಡಿ. ನಮ್ಮ ದೇಶದ ರಾಷ್ಟ್ರೀಯ ಪ್ರಾಣಿ ಹುಲಿ. ಹೇಳಿ. ನಮ್ಮ ದೇಶದ ರಾಷ್ಟ್ರೀಯ ಪ್ರಾಣಿ ಹುಲಿ. ನಮ್ಮ ದೇಶದ ರಾಷ್ಟ್ರೀಯ ಪ್ರಾಣಿ ಹುಲಿ. ಇವಾಗ ಕ್ವಶನ್ಗೆ ಆನ್ಸರ್ ಗೊತ್ತಿದ್ರೆ ನನಗೆ ಆನ್ಸರ್ ಹೇಳಿ, ರೈಟ್? ವಿಚ್ ಈಸ್ ಅವರ್ ನ್ಯಾಷನಲ್ ಅನಿಮಲ್, ರೈಟ್? 2ನೇ ಕ್ಲಾಸ್ ಅಲ್ಲಿ 1ನೇ ಕ್ಲಾಸ್ ಅಲ್ಲಿ ನಾವು ನೀವು ಇಬ್ರು ಇದನ್ನ ಬರ್ದಿವಿ. ನಿನಗೂ 1 ಮಾರ್ಕ್ಸ್ ಕೊಟ್ಟಾರ, ನನಗೂ 1 ಮಾರ್ಕ್ಸ್ ಕೊಟ್ಟಾರ. ಇಲ್ಲಿಗೆ ಬಂದಿವಿ. ಇವಾಗ ನನಗೆ ಆನ್ಸರ್ ಹೇಳ್ರಿ. ಯಾಕ ಹುಲಿ ಆನಿ ಯಾಕೆ ಆಗ್ಬಾರ್ದು ಹೇಳಪ್ಪ? ಎಲ್ಲೈತಿ ಎಲ್ಲೈತಿ? ಸಿ ಸರ್, ಟೈಮ್ ಇಲ್ಲ, ನಾನು ಹೇಳ್ತೀನಿ ಕೇಳಿ. ಟೈಮ್ ಇಲ್ಲ. ನಿಮ್ಮ ಹತ್ರ ಸರಿಯಾದ ಆನ್ಸರ್ ಗೊತ್ತಿದೆ ಅಂತ ಹೇಳ್ರಿ. ಇಲ್ಲ ಅಂದ್ರೆ ಗೊತ್ತಿಲ್ಲ ಸರ್, ನನಗೂ ಗೊತ್ತಿಲ್ಲ. ನನ್ಗೂ ನಿನ್ಗೂ ಹಂಗೆ ಓದ್ಸರ. ರಾಷ್ಟ್ರೀಯ ಪ್ರಾಣಿ ಹುಲಿ ಅಂತ ಹೇಳ್ಕೊಟ್ಟಾರ, 10 ಸರಿ ಬರಿ ಅಂತ ಕೊಟ್ಟಾರ. ನಾವು ನೀವು 10 ಸರಿ ಬರ್ತೀವಿ. 10 ಸರಿ ಹೆಂಗ್ ಬರ್ತೀವಿ ಗೊತ್ತಾ ಸರ್? ಇವತ್ತಿನ ಮಕ್ಕಳು ಹೆಂಗ್ ಬರ್ತದೆ ಅಂದ್ರೆ, ನಮ್ಮ ದೇಶದ ಫಸ್ಟ್ ಇತ್ತಲ್ಲ, ನಮ್ಮ ದೇಶದ ನಮ್ಮ ದೇಶದ ನಮ್ಮ ದೇಶದ ನಮ್ಮ ದೇಶದ ರಾಷ್ಟ್ರೀಯ 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 ಪ್ರಾಣಿ 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 ಹುಲಿ ಹುಲಿ ಹಿಂಗ್ ಬರೆದಿದ್ವಿ, ಮರ್ತಿದ್ವಿ. ಹುಡುಗಿರು ಇವತ್ತಿನ ಮಕ್ಕಳು 2ನೇ ಕ್ಲಾಸ್ನವರು ಹಿಂದಿ ಪಾಠ ಬರೆಯಕತ್ತಾರ. ನಾನು ಆ ಹುಡುಗಿನೂ ಕೇಳ್ತೀನಿ, ಏನ್ ಬರೆಯಕತ್ತಿ ಅಪ್ಪ ಅಂದ್ರ, ಎಷ್ಟ್ ಸರಿ ಬೇಕತಿ? ಯಾಕ ಮಿಸ್ ಹೇಳ್ಯಾರ? ಏನ್ ಬರೀತಿದಿ, ಏನ್ ಎದಕ್ ಬರೀತಿ ಅದು ಗೊತ್ತಿಲ್ಲ. ಅದಕ್ಕೆ ಏನ್ ನೋಡಿ, ನೀವು ಹೋಗಿ ನೋಡ್ರಿ, ನಮ್ಮ ದೇಶ ಅನ್ನೋದು ಮೊದಲನೇ ಲೈನ್ ಕರೆಕ್ಟ್ ಇರುತ್ತೆ. ನೆಕ್ಸ್ಟ್ 10 ಸರಿ ಬರ್ದಿದ್ರು, ಅದಕ್ಕೆ ನೆಕ್ಸ್ಟ್ ಲೈನ್ ಸೊಟ್ಟ ಹೋಗಿರುತ್ತೆ, ನೆಕ್ಸ್ಟ್ ಲೈನ್ ಸೊಟ್ಟ ಹೋಗಿರುತ್ತೆ, ನೆಕ್ಸ್ಟ್ ಲೈನ್ ಸೊಟ್ಟ ಹೋಗಿರೋದು. ಅಂದ್ರೆ ನಮಗೆ ಆನ್ಸರ್ ಬಂದಾದ್ಮೇಲೆ ಮತ್ತ್ಯಾಕೆ ಅದನ್ನ ಬರೆಸ್ತೀರಿ ಅನ್ನೋ ಕ್ವಶನ್ಸ್ ಇದೆ. ಸೊ ಹಾಗಾಗಿ ಓವರ್ ಆಲ್ ಹೇಳೋದಾದ್ರೆ, ನಾವು ತಿಳಿದು ಬಂದಿರುವ, ನಾವು ಓದ್ತಾ ಇರೋ ಎಜುಕೇಶನ್ ಹೆಂಗಿದೆ ಅಂದ್ರೆ ಹಿಂಗಿದೆ. ರಾಷ್ಟ್ರೀಯ ಪ್ರಾಣಿ ಯಾವುದು ಅಂದ್ರೆ ಹುಲಿ ಅಂತ ಹೇಳ್ಯಾರ. ಅದ್ರ ಮೇಲೆ ಹೆಚ್ಚಿಗೆ ಕ್ವಶನ್ ನಮ್ಮ ಮಕ್ಕಳು ಕೇಳ್ಯಾರ, ನಿಮ್ಮ ಮಕ್ಕಳು ನಮ್ಮ ಮಕ್ಕಳು ನಿಮ್ಮ ಮನ್ಯಾಗ ನಮಗೂ ಕೇಳ್ಯಾರ. ಅದಕ್ಕೆ ನಾವೇನ್ರಿ ಮುಂದೆ ದೊಡ್ಡನಾದ್ಮೇಲೆ ಬರ್ತೈತಿ, ಈಗ ಓದ್ಕೋ. FA1 ಎಕ್ಸಾಮ್ ಐತಿ, ಓದ್ಕೋ. ಸೊ ಹುಲಿ ಒಂದೇ ಪ್ರಾಣಿ ಇಡೀ ಕಾಡಲ್ಲಿ, ಕಾಡಿನ ಎಕೋಸಿಸ್ಟಮ್ ನ ಬ್ಯಾಲೆನ್ಸ್ ಮಾಡೋದ್ರಲ್ಲಿ ಪ್ರಾಮುಖ್ಯ ಪಾತ್ರ ವಹಿಸೋದ್ರಲ್ಲಿ ಹುಲಿ ಹೆಚ್ಚು. ಯಾಕೆ ಅಂದ್ರೆ ಹುಲಿ ಗೊತ್ತಾಗುತ್ತೆ ಕಾಡಿನ ಹಸುರನ್ನ ಅಂದ್ರೆ ಸರಿಯಾಗಿ ಇಟ್ಕೋಬೇಕು ಅಂತ ಹೇಳಿ. ಅದಕ್ಕೆ ಜಿಂಕೆಗಳ ಸಂಖ್ಯೆ ಹೆಚ್ಚಿದ್ರೆ, ಮೊಲಗಳ ಸಂಖ್ಯೆ ಕಮ್ಮಿ ಇದ್ರೆ ಹುಲಿ ಫಸ್ಟ್ ಜಿಂಕೆಗಳನ್ನ ತಿಂದು ಖಾಲಿ ಮಾಡುತ್ತೆ. ಯಾಕೆ? ಇಲ್ಲ ಅಂದ್ರೆ ಜಿಂಕೆಗಳು ಎಲ್ಲಾ ಹಸುರನ್ನ ತಿಂದು ಕಾಡಿನ ಒಂದು ಎಕೋಸಿಸ್ಟಮ್ ನ ಬ್ಯಾಲೆನ್ಸ್ ಮಾಡೋದ್ರಲ್ಲಿ ಹೋಗ್ಬಿಡುತ್ತೆ, ಹಾಳಾಗ್ಬಿಡುತ್ತೆ. ಅದಕ್ಕೋಸ್ಕರನೇ ಹುಲಿ ಪ್ರಧಾನ ಪಾತ್ರ ವಹಿಸುತ್ತೆ. ಅದಕ್ಕೆ ಎಲ್ಲಾದ್ರೂ ಬೆಂಗಳೂರಲ್ಲಿ ಕುತ್ಕೊಂಡು ಯಾವ ಕಾಡಲ್ಲಿ ಹುಲಿಗಳು ಚೆನ್ನಾಗಿದಾವೋ ಆ ಕಾಡಲ್ಲಿ ಮಳೆ ಚೆನ್ನಾಗುತ್ತೆ ಅಂತ ಅವ್ರ ರೈಟಿಂಗ್ ಅಲ್ಲಿ ಬರ್ದ್ ಕೊಡ್ತಾರೆ. ಅಷ್ಟೇ ಅಲ್ಲ, ಹುಲಿ ಕಾಡನ್ನ ಪ್ರೊಟೆಕ್ಷನ್ಸ್ ಮಾಡೋದ್ರಲ್ಲಿ ಫಸ್ಟ್ ಪ್ರಯಾರಿಟಿ ಬಂದು ಇರುತ್ತೆ. ಅದು ತನ್ನ ಎಲ್ಲೇ ಕಟ್ಕೊಳ್ಳುತ್ತೆ. ಹಾಗಾಗಿ ಹುಲಿ ಬಗ್ಗೆ ಇಷ್ಟು ನನ್ಗೆ ಯಾಕೆ ಇಷ್ಟು ಗೊತ್ತು ಅಂದ್ರೆ, ನನ್ ಮಗಳು ಕಾಡಿ ಪದೇ ಕ್ವಶನ್ ಕೇಳ್ತಿರೋದಕ್ಕೆ ಆಮೇಲೆ ನಾನು ಯೂಟ್ಯೂಬ್ ಅಲ್ಲಿ ಹೋಗಿ ನೋಡೋಕೆ ಹುಡುಕೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ಇದ್ರ ಬಗ್ಗೆ ಹಿಸ್ಟ್ರಿನೇ ಗೊತ್ತಾಗ್ತಾ ಬಂತು. ಸೊ ಹಾಗಾಗಿ ಮತ್ತೆ ನಾನು ಹೇಳೋದೇನಪ್ಪ ಅಂದ್ರೆ, ಸೊ ಎಲ್ಲರೂ ಕೂಡ ನ್ಯಾಚುರಲ್ ಟ್ಯಾಲೆಂಟ್ ಅಂತ ಒಂದಿರುತ್ತೆ. ಸೊ ನಿಮ್ ಸ್ಟಡೀಸೇ ಮಾಡ್ಲಿ ಮೇಡಮ್, 10th ಮಾಡ್ಲಿ ಹುಡುಗ, PUC ಮಾಡ್ಲಿ ಅಥವಾ ಮೆಡಿಕಲ್ ಮಾಡ್ಲಿ, ಏನಾದ್ರೂ ಮಾಡಿ, ಅದ್ರ ಜೊತೆಗೆ ಅವನೊಳಗೆ ಒಂದು ನ್ಯಾಚುರಲ್ ಟ್ಯಾಲೆಂಟ್ ಅಂತ ಒಂದಿರುತ್ತಲ್ಲ. ನಾನು ಹೇಳಿದ್ನಲ್ಲ ಪಂಚಪಾಂಡವರು ಹೇಗೆ ಅಂತ, ಆ ನ್ಯಾಚುರಲ್ ಟ್ಯಾಲೆಂಟ್ ನ ಗುರುತಿಸೋಕೆ ಆಲ್ಟರ್ನೇಟಿವ್ ಎಜುಕೇಶನ್ಸ್ ಜೊತೆ ಕೊಡ್ತಾ ಇರಿ. ಪ್ಲಾನ್ A ಮೆಡಿಕಲ್ ಫೇಲ್ ಆದ್ರೆ ಪ್ಲಾನ್ B ಅವ್ನ ನ್ಯಾಚುರಲ್ ಟ್ಯಾಲೆಂಟ್, ಪ್ಲಾನ್ C 1 ಟ್ಯಾಲೆಂಟ್, ಅವರೇಜ್ ಮಾರ್ಕ್ಸ್ ಬಂದ್ರೆ ಪ್ಲಾನ್ C 1 ಟ್ಯಾಲೆಂಟ್.
ಸೊ ಹೀಗೆ ನಾವು ನಮ್ಮ ನ್ಯಾಚುರಲ್ ಟ್ಯಾಲೆಂಟ್ ನ ಹುಡುಕ್ಲಿಲ್ಲ ಮೇಡಮ್, ನೀವು ವೆರಿ ವೆರಿ ಸಿಂಪಲ್ ಹೇಳೋದಾದ್ರೆ ಇವತ್ತಿನ ನಿಮ್ ಮಕ್ಳೇ ನೋಡಿ, ಅವಾಗ್ಲೇ ನಾನು ಹೇಳ್ದಂಗೆ 14, 13, 15 ವರ್ಷಕ್ಕೆ ಹುಡುಗರು ರೆಡಿ ಇದ್ದಾರೆ, ಏನೇನೋ ಮಾಡ್ತೀನಿ ಅಂತ ಬರ್ತಿದ್ದಾರೆ. ನಾವು ಅವ್ರನ್ನ ಸುಮ್ನಿದ್ದು ಉದ್ದಕ್ಕೆ ಓದು ಅಂತ ಹೇಳ್ತಿದೀವಿ, ಅವ್ರು ಸೋಲ್ತಿದ್ದಾರೆ. ರೈಟ್, ನ್ಯಾಚುರಲ್ ಟ್ಯಾಲೆಂಟ್ ಎಲ್ಲಿ ಹುಡುಕ್ತಿವೋ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ನಾವೇನು ಆಮೇಲೆ ಹೋಗಿ ಯೂಟ್ಯೂಬ್ ಅಲ್ಲಿ ನೋಡಿ ಅಥವಾ ಗೂಗಲ್ ಅಲ್ಲಿ ನೋಡಿ ಮಲ್ಟಿಪಲ್ ಇಂಟೆಲಿಜೆನ್ಸಿ ಅಂತ ಕರೀತಾರೆ. 8 ತರದ ಮಲ್ಟಿಪಲ್ ಇಂಟೆಲಿಜೆನ್ಸಿ ಇದೆ. ಪ್ರತಿಯೊಬ್ಬ ವ್ಯಕ್ತಿ ಒಳಗಡೆ ಅಟ್ಲೀಸ್ಟ್ 1 ಆದ್ರೂ 3 ಆದ್ರೂ 4 ಆದ್ರೂ ಇದ್ದೇ ಇರುತ್ತೆ. ಸೊ ಅದ್ರ ಮೇಲೆ ಹುಡುಕಿ, ನಿಮ್ ಮಗುನಲ್ಲಿ ಯಾವ್ದಿದೆ ಅನ್ನೋದ್ರ ಮೇಲೆ ಹುಡುಕಿ ಅದನ್ನ ಮೇಲೆ ಎಜುಕೇಶನ್ ಕೊಡ್ಸಿದ್ರೆ ದೆನ್ ಅವನ್ ಸಕ್ಸಸ್ ಕಾಣೋ ಪಾತ್ರ ಹೆಚ್ಚಿದೆ. ಈ ಹಿಂದೆ MS ಧೋನಿ, ವಿರಾಟ್ ಕೊಹ್ಲಿ ಯಾರೆಲ್ಲ ನೀವು ಸಕ್ಸಸ್ಫುಲ್ ನೋಡಿದ್ರೋ, ನಂದೇ ಎಕ್ಸಾಂಪಲ್ ಕೊಡ್ತೀನಿ ಸರ್. ನಾನು ಸ್ಪೋರ್ಟ್ಸ್ ಪ್ಲೇಯರ್, ಖೋಖೋ ನ್ಯಾಷನಲ್ ಲೆವೆಲ್ ಪ್ಲೇಯರ್, ಅಥ್ಲೆಟಿಕ್ ಪ್ಲೇಯರ್. ಸೊ ಆಮೇಲೆ ನಾನು ಆಲ್ ಇಂಡಿಯಾ ಲೆವೆಲ್ ಪಾರ್ಟಿಸಿಪೇಟ್ ಮಾಡಿದ್ದೀನಿ. ನಾನು ಸ್ಪೋರ್ಟ್ಸ್ ಪ್ಲೇಯರ್ ಇರೋದಕ್ಕೆ ನಮ್ಮಪ್ಪ ನನ್ನ ಹೈಟ್ ನೋಡ್ಬಿಟ್ಟು, ಫಿಸಿಕ್ ನೋಡ್ಬಿಟ್ಟು ನೀನ್ PSI ಆಗು, ಬಟ್ ನನ್ನ ನ್ಯಾಚುರಲ್ ಟ್ಯಾಲೆಂಟ್ ಏನು? ಇದು ನನ್ನ ನ್ಯಾಚುರಲ್ ಟ್ಯಾಲೆಂಟ್. ವ್ಯಕ್ತಿಗಳ ಜೊತೆ ಕನೆಕ್ಟ್ ಮಾಡೋದು, ವ್ಯಕ್ತಿಗಳು ನೆಗೋಷಿಯೇಟ್ ಮಾಡೋದು, ಕೋಚಿಂಗ್ ಮಾಡೋದು, ಟ್ರೈನಿಂಗ್ ಮಾಡೋದು, ಇದು ನನ್ನ ನ್ಯಾಚುರಲ್ ಟ್ಯಾಲೆಂಟ್. ಸೊ ಹಾಗೆ ನಿಮ್ಮ ಮಗುವಿನಲ್ಲೂ ಕೂಡ ನ್ಯಾಚುರಲ್ ಟ್ಯಾಲೆಂಟ್ ಖಂಡಿತವಾಗ್ಲೂ ಇದ್ದೇ ಇದೆ ಮೇಡಮ್. ಸೊ ಆ ನ್ಯಾಚುರಲ್ ಟ್ಯಾಲೆಂಟ್ ಮೇಲೆ ನೀನು ಕೆಲಸ ಮಾಡಿದ್ರೆ ನಿಜವಾಗ್ಲೂ ನೀನು ನಿಜವಾದ ತಾಯಿ ಆಗ್ತೀಯ ನಿನ್ನ ಮಗುಗೆ.